ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಡೌಟ್ ಇರೋದು KCT ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಆದರೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಅನ್ನೋದು. ಕ್ಲಾಸ್ ಎ ಸ್ಟೂಡೆಂಟ್ಗಂತೂ ತುಂಬ ಕನ್ಫ್ಯೂಷನ್ ಇರುತ್ತೆ. ಯಾವಾಗ ಬಿಡ್ತಾರೆ, ನಾವು ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾನು ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ, ಯಾವ ಡೇಟಲ್ಲಿ ನಿಮಗೆ ಬಿಡ್ಬೋದು ಅಂತ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನಾನು ಮಾಡೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಅಪ್ಡೇಟ್ ಬರುತ್ತೆ. ನೀವು ಕೂಡ ಬೇಗ ತಿಳ್ಕೊಬೋದು, ನಿಮ್ಮ ಟೆನ್ಷನ್ ಎಲ್ಲ ನೀವು ದೂರ ಮಾಡ್ಕೋಬೋದು ಅಂತ ಹೇಳ್ತಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮಾಡಿ ಅಂತ. ಇವಾಗ ಡೈರೆಕ್ಟಾಗಿ ನಾವು ವಿಷಯಕ್ಕೆ ಬರೋಣ. ವೆರಿಫಿಕೇಷನ್ ಸ್ಲಿಪ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ವೆರಿಫಿಕೇಷನ್ ಸ್ಲಿಪ್ ಇಲ್ಲ ಅಂತಲೇ ನಾವು ಆಪ್ಷನ್ ಎಂಟ್ರಿನ ಮಾಡೋಕ್ಕಾಗಲ್ಲ. ಹಾಗೆ ನಮ್ಮ ರಿಸರ್ವೇಷನಲ್ಲಿ ಏನೇನು ಕ್ಲೈಮ್ ಆಗಿದೆ ಅನ್ನೋದು ಸಹ ನಮಗೆ ಗೊತ್ತಾಗಲ್ಲ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕನ್ಫರ್ಮೇಷನು ಸಹ ನಮಗೆ ಸಿಗಲ್ಲ. ಸೊ ನಮಗೆ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಒಂದು ಸೀಕ್ರೆಟ್ ಕೀ ಕೊಟ್ಟಿರ್ತಾರೆ, ಅದನ್ನು ಹಾಕಿ ತಾನೇ ನಾವು ಆಪ್ಷನ್ ಎಂಟ್ರಿ ಓಪನ್ ಆಗೋದು. ಸೊ ಆದ್ದರಿಂದ ವೆರಿಫಿಕೇಷನ್ ಸ್ಲಿಪ್ ನಮಗೆ ತುಂಬ ಇಂಪಾರ್ಟೆಂಟ್. ಅದು ನಿಮಗೆ ಸಹ ಗೊತ್ತಿದೆ, ಆದ್ದರಿಂದ ನೀವು ಕ್ಲಾಸ್ ಎ ಸ್ಟೂಡೆಂಟ್ಸ್ ತುಂಬ ವೆಯ್ಟ್ ಮಾಡ್ತಿದ್ದೀರಾ ಅದಕ್ಕೋಸ್ಕರ ಅಂತ. ಬಟ್ ನೀವು ನೋಡ್ಬೋದು ಇಲ್ಲಿ 18 ತನಕ, ಜುಲೈ 18 ತನಕ ನೀವು ಯಾವುದೇ ರೀತಿ ವೆಯ್ಟ್ ಮಾಡಬೇಡಿ. ಬಿಕಾಸ್ ಈಗ ನೀಟು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. 18 ತನಕ ನಿಮಗೆ ಯಾವುದೇ ರೀತಿ ಅಪ್ಡೇಟ್ಸ್ ಬರಲ್ಲ. ಅದ್ರದ್ದು ಜುಲೈ 25 ಆರ್ ಹಿಂದೆ ಮುಂದೆ 24 ಆರ್ 26 ನಿಮಗೆ ಇಷ್ಟರಲ್ಲಿ ಈ ವೆರಿಫಿಕೇಷನ್ ಸ್ಲಿಪ್ನ ಬಿಡ್ಬೋದು. ಸೊ ಆದ್ದರಿಂದ ನಾನು ನಿಮಗೆ ಹೇಳ್ತಿದ್ದೀನಿ, ಬಿಟ್ಟಿದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ನೀವು ಕೂಡ ವೆಬ್ಸೈಟ್ನ ಚೆಕ್ ಮಾಡ್ತಾನೆ ಇರಿ. ನಿಮಗೆ ಆ ಡೇಟ್ನಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ಬಿಡ್ಬೋದು. 18 ತನಕ ಕನ್ಫರ್ಮ್ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಇದು ಯಾವುದೇ ಅಪ್ಡೇಟ್ ಸಿಗಲ್ಲ.